ಸರ್ ನಮಸ್ತೆ. ಆ, ಪ್ರಶಾಂತ್ ಸರ್, ಬೆಳಗ್ಗೆ ಕಳ್ಸೋಕ್ಕಾಗಿಲ್ಲ, ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವು ಕೇಳಿದ್ದು ಕಸ್ಟಮರ್ಸಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಯಾವ ಥರ ರೀಚ್ ಆಗುತ್ತೆ ಅಂತ. ಆಬ್ವಿಯಸ್ಲಿ ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಇದರಲ್ಲಿ ನನ್ನ ಫೇಸ್ ಇಲ್ಲ, ಬಿಕಾಸ್ ನನ್ನ ವೆಬ್ಕಾಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಬಟ್ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ. ಸರ್, ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ಎರಡು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡಿದ್ದೆ. ಒಂದು ಗೂಗಲ್ ಆ್ಯಡ್, ಇನ್ನೊಂದು ಮೆಟಾ ಆ್ಯಡ್ಸ್. ಮೆಟಾ ಆ್ಯಡ್ಸ್ ಅಂದರೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಎಲ್ಲಿ ವರ್ಕ್ ಆಗುತ್ತೋ ಅದು. ಗೂಗಲ್ ಆ್ಯಡ್ಸ್ ಅಂದರೆ ಸರ್ಚ್ ಆ್ಯಡ್ ಆಗಿರ್ಬೋದು. ಇವಾಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಯಾರೇ ಗೂಗಲಲ್ಲಿ ಸರ್ಚ್ ಮಾಡಿದ್ರು, ಲೇಔಟ್ಸ್ ಬೇಕು, ಯಾರಿಗೆ ಸೈಟ್ಸ್ ಬೇಕು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರು, ಅವರಿಗೆ ನಿಮ್ಮ ವೆಬ್ಸೈಟ್ ಪಾಪಪ್ ಆಗಿ ಅಲ್ಲಿಂದ ನಿಮಗೆ ಎನ್ಕ್ವೈರೀಸ್ ಬರುವಂಥದ್ದು. ಇದು ಗೂಗಲ್ ಸ್ಪಾನ್ಸರ್ಡ್ ಆ್ಯಡ್ಸ್ಗಳ ಮೂಲಕ. ಫಸ್ಟ್ ಒನ್ನಲ್ಲಿ ಫಾರ್ ಎಕ್ಸಾಂಪಲ್, ಜನರಲಿ ನಿಮ್ಮ ಕ್ಲೈಂಟ್ಸ್ ಏನು ಸರ್ಚ್ ಮಾಡ್ಬೋದು ಅನ್ನೋದ್ರ ಮೇಲೆ ಸೈಟ್ಸ್ ಫಾರ್ ಸೇಲ್ ಇನ್ ಬ್ಯಾಂಗ್ಳೂರ್ ಅಂತ ಕೊಟ್ಟರೆ, ಸೊ ಇಲ್ಲಿ ನಿಮ್ಮ ವೆಬ್ಸೈಟ್ ಪಾಪಪ್ ಆಗಬೇಕು. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್. ಇಲ್ಲಿ ಸ್ಪಾನ್ಸರ್ಡ್ ಅಂತ ಏನು ಕಾಣಿಸ್ತಾ ಇದೆಯಲ್ವಾ, ಸ್ಪಾನ್ಸರ್ಡ್. ಸೊ ಇಲ್ಲಿ ಕ್ಯಾಸ ಗ್ರ್ಯಾಂಡ್ ಆಗಿರ್ಬೋದು, ಅಥವಾ NBR ಗ್ರೀನ್ ವ್ಯಾಲಿ ಆಗಿರ್ಬೋದು, ಬ್ರಿಕ್ಸ್ ಆ್ಯಂಡ್ ಮೈಲ್ ಸ್ಟೋನ್ಸ್ ಆಗಿರ್ಬೋದು, ಇವರಿಗೆಲ್ಲ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರುವಂಥದ್ದು. ಸೊ ಈ ರೀತಿಯಾಗಿ ಈ ಕೀವರ್ಡ್ಸ್ ಮೇಲೆ ನಿಮ್ಮ ಆ್ಯಡ್ ರನ್ ಮಾಡಿದಾಗ, ಸೊ ನಿಮ್ಮ ವೆಬ್ಸೈಟ್ ನಾವೇನು ಕೀವರ್ಡ್ ಹಾಕಿರ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ವೆಬ್ಸೈಟ್ ಪಾಪಪ್ ಆಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ವೇ ಆಫ್ ಡಿಜಿಟಲ್ ಮಾರ್ಕೆಟಿಂಗ್, ಅಥವಾ ಗೂಗಲ್ ಆ್ಯಡ್ಸ್ ಅಂತ ಕರಿಬೋದು. ಇಲ್ಲಿ ಮ್ಯಾಜಿಕ್ ಬ್ರಿಕ್ಸ್ ಇದೆ, ನೋ ಬ್ರೋಕರ್ ಇದೆ, 99 acres ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗಳು ಇದೆ. ಸೊ ನಾವು ಜನರಲಿ ಏನು ಮಾಡ್ತೀವಿ, ಯಾರೆಲ್ಲ ಈ ಪರ್ಟಿಕ್ಯುಲರ್ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಆ್ಯಡ್ ರನ್ ಮಾಡ್ತಾರೆ ಅವರನ್ನು ಕೂಡ ಟಾರ್ಗೆಟ್ ಮಾಡಿ ಆ್ಯಡ್ ರನ್ ಮಾಡಿರ್ತೀವಿ. ಸೊ ದ್ಯಾಟ್ ನಿಮ್ಮ ವೆಬ್ಸೈಟ್ ಆಟೋಮ್ಯಾಟಿಕಲಿ ಪಾಪಪ್ ಆಗುತ್ತೆ, ಟಾಪ್ ಲಿಸ್ಟಲ್ಲಿ ಕಾಣಿಸುತ್ತೆ, ಕಾಂಪಿಟೇಷನ್ ಮೀಟ್ ಬೆರೆಯುತ್ತೆ. ಇಲ್ಲಿ ಮೇನಾಗಿ ಬೇಕಾಗಿರೋದು ಏನು ಬೇಕು ಅನ್ನೋದು, ಯಾವುದಕ್ಕೆ ಅನ್ನೋದು, ಮತ್ತು ಯಾವ ಲೊಕೇಶನಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಕೆಲವೊಬ್ಬರು ಯಾವ ಸೈಟ್ ಬೇಕು ಅಂತಲೂ ಮೆನ್ಷನ್ ಮಾಡ್ತಾರೆ, ಲೈಕ್ 60/40 ಅಂತಲೂ ಮೆನ್ಷನ್ ಮಾಡ್ಬೋದು, ವಾಟ್ ಎವರ್ ದೇ ವಾಂಟ್, ಸೈಟ್ಸ್ ಇನ್ ಬೆಂಗಳೂರು ಅಂತಲೂ ಹಾಕ್ಬೋದು. ಸೊ ಎಲ್ಲ ಕೀವರ್ಡ್ ಮೇಲೆ ಹೋಗುತ್ತೆ. ಈ ಕೀವರ್ಡ್ ಮೇಲೆ ಯಾರಾದರೂ ಆ್ಯಡ್ ರನ್ ಮಾಡಿದರೆ ಅವ್ರದ್ದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ ಕಾಣಿಸುತ್ತೆ. ಸೊ ಜಸ್ಟ್ ಲೈಕ್ ಇಟ್ಸ್ ಮೀನಾಕ್ಷಿ realty.com, ಕ್ಯಾಸ ಗ್ರ್ಯಾಂಡ್. ಸೊ ನಮಗೆ ಕೀವರ್ಡ್ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ವೆಬ್ಸೈಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ವೆಬ್ಸೈಟ್ ಮೇಲೂ ಕೆಲವೊಂದು ಇನ್ಪುಟ್ಸ್ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮು. ಪ್ರಾಬ್ಲಿ ವಿ ವಿಲ್ ಹ್ಯಾವ್ ಟು ವರ್ಕ್ ಆನ್ ಇಟ್. ಇದು ಗೂಗಲ್ ಅಡ್ವರ್ಟೈಸ್ಮೆಂಟಲ್ಲಿ ವರ್ಕ್ ಆಗುವಂಥದ್ದು. ಆ್ಯಂಡ್ ಇದಕ್ಕಿಂತ ಗೂಗಲ್ ಆ್ಯಡ್ಸಲ್ಲಿ ಈ ಆ್ಯಡ್ನ ಜೊತೆಗೆ, ಸರ್ಚ್ ಆ್ಯಡ್ನ ಜೊತೆಗೆ ಡಿಸ್ಪ್ಲೇ ಆ್ಯಡ್ಸ್ ಕೂಡ ಹೆಲ್ಪ್ ಆಗುತ್ತೆ. ನೀವು ನೋಡಿರ್ತೀರ, ಜನರಲ್ ಆಗಿ ನಾವೇನೇ ಸರ್ಚ್ ಮಾಡಿದ್ರು, ಗೂಗಲಲ್ಲಿ ಆಗಿರ್ಬೋದು, ಯಾವುದೋ ಪ್ಲ್ಯಾಟ್ಫಾರ್ಮಲ್ಲಿ ಸರ್ಚ್ ಮಾಡಿದ್ರು, ಅದರ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ನಮಗೆ ಒಂದು 2 days ಅಥವಾ 3 days ತನಕ ಕಾಣಿಸ್ತಾ ಇರುತ್ತೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್, ಮೊಬೈಲ್ ಅಪ್ಲಿಕೇಶನಲ್ಲಿ ಯಾವುದದು MX ಪ್ಲೇಯರ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಟ್ರೂ ಕಾಲರ್ ಆಗಿರ್ಬೋದು, ಇದೆಲ್ಲ ಅಪ್ಲಿಕೇಶನ್ಸ್ಗಳಲ್ಲಿ ಅಥವಾ ನೀವು ಯಾವುದೇ ಲಿಂಕ್ ಓಪನ್ ಮಾಡಿದ್ರು ಡಿಸ್ಪ್ಲೇ ಆ್ಯಡ್ಸ್ಗಳು ಕಾಣಿಸ್ತಾ ಇರುತ್ತೆ. ಕ್ಲಿಕ್ಸ್ಗಳ ಮೇಲೆ, ಪೇಪರ್ ಕ್ಲಿಕ್ ಅಂತ ಕರಿತೀವಿ, ಕ್ಲಿಕ್ಗಳ ಮೇಲೆ ನಿಮ್ಮ ಆ್ಯಡ್ ಬಜೆಟ್ ಡಿಪೆಂಡ್ ಆಗಿರುತ್ತೆ. ನಾನು ಆ್ಯಡ್ ಬಜೆಟ್ ಲಿಸ್ಟ್ ಕೂಡ ಕಳಿಸಿದ್ದೆ ನಿಮಗೆ. ಇದು ಗೂಗಲಲ್ಲಿ ವರ್ಕ್ ಆಗುವಂಥದ್ದು. ಇನ್ನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಂತ ಬಂದಾಗ ಸ್ಕ್ರೋಲಿಂಗ್ ಆ್ಯಡ್ಸ್, ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಡಿಸ್ಪ್ಲೇ ಆ್ಯಡ್ಸ್ ಕಾಣಿಸುವಂಥದ್ದು. ಜಸ್ಟ್ ಲೈಕ್ ಏನೋ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ನಮಗೆ ಇಲ್ಲಿ ಸ್ಪಾನ್ಸರ್ಡ್ ಆ್ಯಡ್ಸ್ ಅಂತ ಕಾಣಿಸುತ್ತೆ. ನೀವೆಲ್ಲ ಮೊಬೈಲಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಇಂಟ್ರೆಸ್ಟ್ ಬೇಸಿಸ್ ಮೇಲೆ, ನಮ್ಮ ಕಾಂಟೆಂಟ್ ಇಂಟ್ರೆಸ್ಟ್ ಬೇಸಿಸ್ ಮೇಲೆ, ನಮ್ಮ ಸರ್ಚ್ ಮೇಲೆ ನಮಗೆ ಅಡ್ವರ್ಟೈಸ್ಮೆಂಟ್ ಕಾಣಿಸುವಂಥದ್ದು. ಇಲ್ಲೆಲ್ಲ ಇಲ್ಲಿ ಸ್ಪಾನ್ಸರ್ಡ್ ಅಂತ ಕಾಣಿಸ್ತಿದೆಯಲ್ಲ, ಈ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿರೋದು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ. ನಾನು ತೋರಿಸ್ತೀನಿ ನಮ್ಮ ಕ್ಲೈಂಟ್ಗೆ ಹೆಂಗೆ ಕಾಣಿಸುತ್ತೆ ಅದು ಅಂತ. ಜಸ್ಟ್ ಲೈಕ್ ದಿಸ್, ಸ್ಪಾನ್ಸರ್ಡ್. ಎಲ್ಲೆಲ್ಲ ಸ್ಪಾನ್ಸರ್ಡ್ ಕಾಣಿಸ್ತಾ ಇದೆಯಲ್ಲ, ದೇ ಆರ್ ಆಲ್ ಸ್ಪಾನ್ಸರ್ಡ್ ಮಾರ್ಕೆಟಿಂಗ್. ಆ್ಯಂಡ್ ಇದು ತುಂಬ ಈಸಿಯೆಸ್ಟ್ ವೇ ಕ್ಲೈಂಟ್ಸ್ ಜನ್ರೇಟ್ ಮಾಡೋದಕ್ಕೆ, ಲೀಡ್ ಜನ್ರೇಟ್ ಮಾಡೋದಕ್ಕೆ. ಫೇಸ್ಬುಕ್ ಅಥವಾ ಮೆಟಾ ಆ್ಯಡ್ಸ್ ಏನಿದೆಯಲ್ಲ, ಬಜೆಟ್ ಫ್ರೆಂಡ್ಲಿ ವೇ, ಈಸಿಯೆಸ್ಟ್ ವೇ ಆಗಿ ಮಾಡುವಂಥದ್ದು. ಲೀಡ್ಸ್ ನಾನು ನಿಮಗೆ ಮೊನ್ನೆ ಲೀಡ್ಸ್ ಕೌಂಟ್ ಕೂಡ ತೋರಿಸಿದ್ದೆ. ಆ್ಯಂಡ್ ಮೊನ್ನೆ ಕಳಿಸಿರೋ ವೀಡಿಯೋಸಲ್ಲಿ ಅಥವಾ ಲೈವಾಗಿ ಕೂಡ ತೋರಿಸಿದ್ದೆ, ಲೀಡ್ಸ್ ಕೌಂಟ್ ಹೆಂಗೆ ವರ್ಕ್ ಆಗುತ್ತೆ ಬಜೆಟ್ ಮೇಲೆ, ಎಷ್ಟು ಕಾಲ್ಸ್ಗಳು ಬರುತ್ತೆ ಅನ್ನೋದ್ರ ಮೇಲೆ. ಎಲ್ಲೆಲ್ಲ ಸ್ಪಾನ್ಸರ್ಡ್ ಅಂತ ಕಾಣಿಸ್ತಿದೆಯಲ್ವಾ, ಸೇಮ್ ವಿತ್ ಫೇಸ್ಬುಕ್ಕಲ್ಲಿ ಕೂಡ ಅದೇ ಥರ ವರ್ಕ್ ಆಗುವಂಥದ್ದು. ಎಲ್ಲೆಲ್ಲ ಸ್ಪಾನ್ಸರ್ಡ್ ಕಾಣಿಸ್ತಿದೆ, ದೇ ಆರ್ ಆಲ್ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್. ಏನೋ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಥವಾ ವೀಡಿಯೋಸ್ ನೋಡ್ತಾ ಇರ್ತೀವಿ. ಸೊ ಮೊನ್ನೆ ರೀಸೆಂಟಾಗಿ ಕಳಿಸಿರೋ ವೀಡಿಯೋದಲ್ಲಿ ಅಥವಾ ನಾನು ನಿಮಗೆ ಲೈವಾಗಿ ತೋರಿಸಿರೋ ವೀಡಿಯೋದಲ್ಲಿ ಹೆಂಗೆ ಜನ್ರೇಟ್ ಮಾಡ್ತೀವಿ ಅನ್ನೋ ತೋರಿಸಿದ್ದೆ. ಇವಾಗ ಯಾವ ಥರ ಕಾಣಿಸುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅನ್ನೋದನ್ನು ತೋರಿಸಿದೆ. ಸೊ ಜನರಲಿ ಇದೇ ಥರ ಆ್ಯಡ್ಸ್ ಕಾಣಿಸುವಂಥದ್ದು ಸ್ಪಾನ್ಸರ್ಡ್ ಅಂತ. ಇಲ್ಲಿ ಮಲ್ಟಿಪಲ್ ಅಕೌಂಟ್ಸ್ದು ಕ್ಲೈಂಟ್ಸ್ ತೋರಿಸ್ತಾ ಇರೋದು ನಾನು.
ಸೊ ಜನರಲಿ ವಿಡಿಯೋ ಶೋ ಆಗುತ್ತೆ ಅಥವಾ ಈ ಥರ ಸೈಟ್ಸ್ದು ಪೋಸ್ಟರ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಜನರಲ್ ವಿಡಿಯೋಸ್ ಆಗಿರ್ಬೋದು. I've tasted more biryanis in the real estate sites than in Bawarchi in past few years. See this culture of creating mass hysteria. ಇದು ಪೋಸ್ಟರ್ ಜನರಲಿ. ಸೊ ನೀವೇನು ಕಾಂಟೆಂಟ್ ಹಾಕಿರ್ತೀರ ಅದ್ರ ಮೇಲೆ ಪೋಸ್ಟರ್ ಕ್ರಿಯೇಟ್ ಮಾಡಿ ಹಾಕುವಂಥದ್ದು. ಈ ಥರ ಪೋಸ್ಟರ್ಸ್ ಮಾಡಿ ಹಾಕೋದು ರೆಸಿಡೆನ್ಷಿಯಲ್ ಸೈಟ್ಸ್ ಫಾರ್ ಸೇಲ್. ಇದು ಪೋಸ್ಟರ್ ಬರ್ಬೋದು, ವಿಡಿಯೋಸು ಬರ್ಬೋದು. ಸೊ ಈ ಥರ ಆಪ್ಷನ್ಸ್ ಇರುತ್ತೆ ಜನರಲಿ. ರೈಟ್ ದಿಸ್. ಇಲ್ಲೊಂದು ಬೈಕ್ ಸೇಲ್ಸ್ದೆಲ್ಲ ಇದೆ, ನಿಮಗೆ ಬೇಡ ಅದು. ಜಸ್ಟ್ ನಿಮಗೆ ಆ್ಯಡ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇರೋದು ಅಷ್ಟೇ, ಪೋಸ್ಟರ್ಸ್. ಸೊ ನಾವು ನಿಮ್ಮ ಪ್ರಾಜೆಕ್ಟ್ಸ್ ಮೇಲೆ ಪೋಸ್ಟರ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ವೀಡಿಯೋಸ್ ಕ್ರಿಯೇಟ್ ಮಾಡುವಂಥದ್ದು. ಆ್ಯಂಡ್ ನೀವು ಮೊನ್ನೆ ವೀಡಿಯೋಸ್ ಏನು ತೋರಿಸಿದ್ರಲ್ಲ ಅದೇ ವೀಡಿಯೋಸ್ನ ಯೂಸ್ ಮಾಡಿಕೊಂಡು ರನ್ ಮಾಡುವಂಥದ್ದು ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲೆಲ್ಲ ಸೈಟ್ಸ್ ಅಂತ ಏನು ಬಂದಿದೆ ಅಲ್ವಾ, ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ವೀಡಿಯೋ ಮೂಲಕನೂ ಇರ್ಬೋದು ಅಥವಾ ಇಮೇಜ್ ಮೂಲಕನೂ ಇರ್ಬೋದು. ಸೊ ಜನರಲ್ ಆಗಿ ನಿಮ್ಮ ವೀಡಿಯೋ ಈ ಥರ ಕಾಣಿಸಿದ್ರೆ ಇಲ್ಲಿ ಸೈಟ್ಸ್ ಇನ್ಫಾರ್ಮೇಷನ್ ಹಾಕಿರ್ತೀವಿ. ಇಲ್ಲಿ ನಿಮ್ಮ ಕಂಪನಿ ಪ್ರೊಫೈಲಿಂದನೇ ರನ್ ಆಗುತ್ತೆ. ಇಲ್ಲಿ ಸ್ಪಾನ್ಸರ್ಡ್ ಅಂತ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಆ್ಯಡ್ ನೋಡಿದವರು ಅಂತ ಇರುತ್ತೆ. ಮೆಸೇಜ್ ಕಳಿಸ್ಬೋದು, ವಾಟ್ಸಪ್ಪಿಗೆ ಮೆಸೇಜ್ ಕಳಿಸ್ಬೋದು, ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ ಸರ್. ಹಿಂಗೆ ಆಪ್ಷನ್ ಇರುತ್ತೆ ಆ್ಯಡ್ ಜನ್ರೇಟ್ ಮಾಡಬೇಕಾದ್ರೆ. ಸೊ ಹೋಪ್ಫುಲಿ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಸರ್. ಥ್ಯಾಂಕ್ ಯು.